Soy una chica peligrosa, no creo en amor ni rosa, me cansé, lele. Soy una chica peligrosa, no creo en amor ni rosa, el amor es para débiles. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಸೆಕೆಂಡ್ ಡೇ ಟ್ರಿಪ್ಪಲ್ಲಿ ಇದ್ದೀವಿ, ಮುನ್ನಾರಲ್ಲಿ ಇದ್ದೀವಿ. ಇವಾಗ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಸೊ ಮೆನುಲಿ ಏನೇನಿದೆ, ಏನೇನು ಕಾಂಪ್ಲಿಮೆಂಟ್ರಿ ಅವೆಲ್ಲ ನೋಡೋಣ. ಸೊ ಬ್ರೋ, ಏನೇನು ಕಾಂಪ್ಲಿಮೆಂಟ್ರಿ ಇದೆ? ಗುಡ್ ಮಾರ್ನಿಂಗ್ ಹೇಳಪ್ಪ ಫಸ್ಟ್. ಗುಡ್ ಮಾರ್ನಿಂಗ್ ಗೈಸ್. ಏನೆಲ್ಲ ಕಾಂಪ್ಲಿಮೆಂಟರಿ ಅಂದ್ರೆ, ಸೊ ನಾವು ಬಂದ ಕೂಡಲೇ ಅವರು ನಮ್ಗೆ ಕೊಟ್ಟರು ಮ್ಯಾಂಗೋ ಜ್ಯೂಸ್, ದಟ್ ಈಸ್ ಕಾಂಪ್ಲಿಮೆಂಟರಿ. ಮತ್ತೆ ಅದು ಬಿಟ್ಟು ನಮ್ಗೆ ದೋಸಾ ಇದೆ, ಹಂಗೆ ಬಟೋರಾ ಅಂದ್ರೆ ಅದು ನಾರ್ತ್ ಇಂಡಿಯನ್ ಸೈಡ್ ಬಟೋರಾ ಅನ್ಬೋದು, ಬಟ್ ನಾವು ಸೌತ್ ಇಂಡಿಯನ್ ಸೈಡ್ ಪೂರಿ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದಟ್ ದೇ ಆರ್ ಗಿವಿಂಗ್ ಬ್ರೆಡ್ಸ್, ರೋಸ್ಟೆಡ್ ಬ್ರೆಡ್ ಆರ್ ನಾರ್ಮಲ್ ಬ್ರೆಡ್ ವಿತ್ ಸಾರಿ ರೋಸ್ಟೆಡ್ ಬ್ರೆಡ್. ಅದಕ್ಕೆ ನಾವು ಅವರು ಜಾಮ್ ಕೊಡ್ತಾ ಇದ್ದಾರೆ, ಹಂಗೆ ಬಟರ್ ಕೊಡ್ತಾ ಇದ್ದಾರೆ. ಮತ್ತೆ ಅದು ಬಿಟ್ಟು ಟೀ ಕಾಫಿ ಇರತ್ತೆ. ಸೊ ದಿಸ್ ಈಸ್ ಅನ್ಲಿಮಿಟೆಡ್ ಫುಡ್, ಸೊ ವಿತ್ 150 rupees ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಅಂಡ್ ಆಲ್. ಟೇಸ್ಟ್ ಚೆನ್ನಾಗಿದೆ. ಸೊ ಬೇಸಿಕಲಿ ನೀವು ಹೊರಗಡೆ ಹೋದ್ರೆ ಈ ಪ್ರೈಸಿಗೆ ಇಷ್ಟು ಅನ್ಲಿಮಿಟೆಡ್ ಆಗಿ ಸಿಗಲ್ಲ. ಸೊ ಸಜೆಸ್ಟೆಡ್, ನೀವು ಬೆಟರ್ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಹೊರಗಡೆ ಸ್ಟಾರ್ಟ್ ಮಾಡಿ. ಮೇ ಬಿ ಇವಾಗ 9:05 ಆಗಿದೆ, ಮೇ ಬಿ ಬೈ 9:30 ನಾವು ಹೋಟೆಲಿಂದ ಸ್ಟಾರ್ಟ್ ಮಾಡೋಣ. ಬ್ರೋ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದು? ಇದು ಮಾರ್ನಿಂಗ್ 8 o'clock ಸ್ಟಾರ್ಟ್ ಆಗತ್ತೆ, ಟಿಲ್ 10 o'clock. ಹೌದಾ? ಹಾ. ಸೊ ನಮ್ ಡ್ರೈವರ್ ಅಣ್ಣ ಹತ್ರ ಹೋಗೋಣ. ಸರ್, ಮಾತಾಡ್ತೀರಾ ಕನ್ನಡ? ಓಕೆ. ಹೇಗೆ ಅನ್ನಿಸ್ತಿದೆ ಫುಡ್ ಎಲ್ಲ? ಚೆನ್ನಾಗಿದ್ಯಾ? ಏನ್ ಫೇವ್ರೆಟ್ ನಿಮ್ದು ಇವಾಗ? ದೋಸಾ ಚೆನ್ನಾಗಿದ್ಯಾ? ಓಕೆ ಸರ್, ಥ್ಯಾಂಕ್ ಯು. ಹಾಯ್. ಸ್ಪೆಷಲಿಸ್ಟ್ ಹೇಳಿ ಮೇಡಮ್, ಹೇಗಿದೆ? ನೈಸ್. ಏನ್ ತಿಂತಾ ಇದ್ದೀರಾ? ಬಟೂರಾ ಮತ್ತೆ ಪೂರಿ ಚೆನ್ನಾಗಿದ್ಯಾ ಟೇಸ್ಟ್? So to avoid confusion, Batura is nothing but puri in South India. So North Indian, maybe she is from Mumbai, right? So that she is saying Batura, and we will call it as an puri. ಅರ್ಥ ಆಯ್ತಲ್ವಾ? ನನ್ಗೂ ಅರ್ಥ ಆಗಿರ್ಲಿಲ್ಲ ಬಟೂರ ಅಂದ್ರೆ. ಸೊ ಪೂರಿ ಅಂತ ಇವಾಗ ನಾನು ಟೇಸ್ಟ್ ಮಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನಿಮ್ಗೊಂದ್ಸಲ ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಸೊ ನೀವು ನೋಡಿ. ಸೊ ಇವಾಗ ನಾನ್ ಟೇಸ್ಟ್ ಮಾಡ್ತೀನಿ. ಸೊ ನೀವೆಲ್ಲಾರ್ದು ರಿವ್ಯೂಸ್ ಕೇಳಿದೀರಾ, ಸೊ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಫಸ್ಟ್ ಪೂರಿ, ಮತ್ತೆ ನಾವಿದ್ ಚೆನ್ನ ಮಸಾಲ ಅಂತೀವಿ, ನನ್ ಬಟೂರ ಗಿಟೂರ ಎಲ್ಲ ಗೊತ್ತಾಗಲ್ಲ. ಹಾ, ಸೊ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕಾಣಿಸ್ತಿದ್ಯಾ? ಓಕೆ. ಚೆನ್ನಾಗಿದೆ. ಮ್ಯಾಂಗೋ ಜ್ಯೂಸು, ಚೆನ್ನಾಗಿದೆ. ಸೊ ಆರಾಮಾಗಿ ನೀವು ಬ್ರೇಕ್ಫಾಸ್ಟ್ ತಿನ್ಕೊಂಡು ಆಮೇಲೆ ಸೈಟ್ ವಿಸಿಟ್ ಏನೇನ್ ಪ್ಲಾನ್ಸ್ ಇದೆಯೋ ನಿಮ್ದು, ಸೊ ಎಲ್ಲಾನು ಮಾಡ್ಕೋಬಹುದು. ನಾನಂತೂ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಹಾಯ್ ಗೈಸ್. ಸೊ ನಾನು ರಿವ್ಯೂ ಕೊಡಬೇಕಂತ ಅಂದ್ಕೊಂಡೆ, ಬ್ರೇಕ್ಫಾಸ್ಟ್ ನಾನು ತಿಂದೆ ಅಲ್ಲ ಇವಾಗ ಜಸ್ಟು, ಅದಕ್ಕೆ. ಸೊ ದೋಸಾ ತಿಂದೆ ನಾನು. ದೋಸಾ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಟೋರಾ ಕೂಡ ತಿಂದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡಿ, ಇವರು ಇನ್ನೂ ತಿಂತಾ ಇದ್ದಾರೆ, ಮುಕ್ಕಿ ಸರಿಯಾಗಿ ಮುಕ್ಕಿ. ಸೊ ಟೀ ಕುಡಿದೆ. ಟೀನು ನಾನು ಏನಂದರೂ ಜೆನ್ಯೂನ್ ರಿವ್ಯೂ ಕೊಡ್ತೀನಿ, ನನಗೇನು ಹೋಟೆಲ್ ಕಡೆಯಿಂದನೂ ಏನೂ ಅಡ್ವಾಂಟೇಜ್ ಇಲ್ಲ. ಸೊ ನಾನು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತಾಯಿದ್ದೀನಿ. ಟೀ ಅಂದರೆ
ಪೌಡ್ರ್ ಸ್ವಲ್ಪ ಯೂಸ್ ಮಾಡ್ದಂಗಿತ್ತು. ಅದು ಬಿಟ್ಟರೆ ಮ್ಯಾಂಗೋ ಜ್ಯೂಸ್ ಕೂಡ ಚೆನ್ನಾಗಿದೆ. ಮತ್ತು ಇದು ಬಟರ್ ಆ್ಯಂಡ್ ಜಾಮ್ ಕೊಟ್ಟಿದ್ದಾರೆ. ಸೊ ಅದು ವಿತ್ ಬ್ರೆಡ್ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಹೆಚ್ಚು ಮಾತಾಡಲ್ಲ, ನನ್ನ ಅಕ್ಕ ಟೇಕ್ ಓವರ್ ಮಾಡ್ತಾರೆ. ಯಾಕಂದರೆ ಅದು ಈ ಯೂಟ್ಯೂಬ್ ಚಾನಲ್ ಬಂದು ನನ್ನ ಅಕ್ಕಂದು. ನಾನು ಹೆಚ್ಚು ಮಾತಾಡಿದ್ರೆ ಅವಳು ಹೇಳ್ಬೋದು ಆಮೇಲೆ ಇದು ನಿಂದು ಯೂಟ್ಯೂಬ್ ಚಾನಲ್ ಅಲ್ಲ, ನೀನು ಯಾಕೆ ಇಷ್ಟು ಮಾತಾಡ್ತಿದ್ಯಾ ಅಂತೇಳಿ. ಸೊ ಓವರ್ ಟು ರಾಧಿಕಾ. ಬರೀ ಡೌಗಳು ನಿಂದು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಾಯ್ ಗೈಸ್, ಇದು ನೋಡಿ ಬಂದು ರಿಸೆಪ್ಷನ್ನು. ನೋಡಿ ಸೊ ಇವ್ರು ಬಂದು ಇಲ್ಲಿ ರಿಸೆಪ್ಷನಲ್ಲಿ ಇರ್ತಾರೆ. ಇವರು ಹಾಗೆ. ಸೊ ಇವರು ಏನು ಮಾಡ್ತಾರೆ ಅಂದರೆ, ನೀವು ಒಂದು ಸತಿ ಚೆಕ್-ಇನ್ ಆದಮೇಲೆ ನಿಮಗೆಲ್ಲದು ಗೈಡ್ ಮಾಡ್ತಾರೆ. ಇವ್ರು ಬಂದು ಬಿಲ್ಲಿಂಗ್ ಡಿಪಾರ್ಟ್ಮೆಂಟು. ಸೊ ಎಷ್ಟಾಗತ್ತೆ ಹೋಟೆಲ್ ರೂಮಿಗೆ, ಏನೆಲ್ಲ ಆಪ್ಷನ್ಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾನು ಇವಾಗ ಏನು ಮಾಡಿದೆ ಅಂದರೆ ಬ್ರೇಕ್ಫಾಸ್ಟ್ ತಿಂದು ಇವ್ರ ಹತ್ರ ನಾನು ಬಿಲ್ ಕೇಳಿದೆ. ಸೊ ಬಿಲ್ ಬಂತು. ಸೊ ಅದನ್ನು ನಾನು ಸೈನ್ ಮಾಡಿ ಕೊಟ್ಟೆ. ಅಟ್ ದ ಎಂಡ್ ಆಫ್ ದಿ ಚೆಕ್ಔಟ್ ಐ ಆಮ್ ಗೋಯಿಂಗ್ ಟು ಪೇ ದ್ಯಾಟ್. ಅಂದರೆ ನಾನು ಚೆಕ್ಔಟ್ ಮಾಡುವಾಗ ಅದನ್ನು ಎಷ್ಟು ಇದೆ ಅದನ್ನು ಪೇ ಮಾಡ್ತೀನಿ. ಸರ್ ಒಂದು ಕ್ಲಾರಿಫಿಕೇಷನ್ ಬೇಕಿತ್ತು. ಸೊ ಇವಾಗ ನೀವು ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರಲ್ಲ, ಇಲ್ಲಿ ಬಂದು ತಿಂದರೆ 150 rupees ಅಂತಿದ್ದೀರ. ಸೊ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್. ಬಟ್ ಇವಾಗ ನಾನು ರೂಮಿಗೆ ಆರ್ಡರ್ ಮಾಡ್ಬೋದು ಅದನ್ನು? So this is without tax, and if I order it to my room, no charges, right? Service taxes ಸೊ ಅವ್ರು ಹೇಳ್ತಾ ಇದ್ದಾರೆ 150 rupeesಗೆ ಆ ರೂಮು ಕೂಡ ತಂದು ಕೊಡ್ತಾರೆ. ಅವರೆಲ್ಸ್ ಇಲ್ಲಿ ಬಂದು ಕೂಡ ನೀವು ತಿನ್ಬೋದು. ಬೆಟರ್ ಇಲ್ಲಿ ಬಂದು ತಿಂದರೆ ನಿಮ್ಗೆ ಬಿಸಿ ಬಿಸಿ ಆಗಿರುತ್ತೆ, ಅದರಿಂದ ಒಂದು ಸ್ವಾದ ಸಿಗುತ್ತೆ. ಓಕೆ, ಥ್ಯಾಂಕ್ಸ್. ಬಾಯ್ ಮಾಡಿ ಸರ್, ಬಾಯ್ ಮಾಡಿ. I am guest relations. Bye. See you. ಸರ್ ನಿಮ್ಮ ಹೆಸರು? ಗೌತಮ್. ನಿಮ್ಮ ಹೆಸರು? My name is Douglas. ಓಕೆ, ಥ್ಯಾಂಕ್ಸ್ ಸರ್. ಸೊ ಹಾಯ್, ನಾವಿವಾಗ ರೋಸ್ ಗಾರ್ಡನ್ಗೆ ಬಂದಿದ್ದೀವಿ. ಸೊ ಹೆಣ್ಮಕ್ಳಿಗೆ ರೋಸಸ್ ಅಂದರೆ ಅಂತೂ ಹೇಳೋದೇ ಬೇಡ. ಇಲ್ಲಂತೂ ಕಲರ್ಫುಲ್ ರೋಸಸ್ ಇದೆ. ಸೊ ನೀವು ನೋಡ್ಬೋದು, ನಾನಂತೂ ಈ ಕಲರ್ಸ್ ಇಷ್ಟೊಂದು ರೋಸಸ್ನ ಎಟ್ ಎ ಟೈಮ್ ನೋಡೇ ಇಲ್ಲ. ಸೊ ನೋಡಿ ಏನು ಸಾಕಾಗಿದೆ ಅಂತ. ಸೊ ಎಂಟ್ರಿ ಫೀ ಬಂದುಬಿಟ್ಟು ದೊಡ್ಡವರಿಗೆ 50 rupees ಚಾರ್ಜ್ ಮಾಡ್ತಿದ್ದಾರೆ, ಮತ್ತು ಚಿಕ್ಕ ಮಕ್ಕಳಿಗೆ 25 rupees ಮಾಡ್ತಾ ಇದ್ದಾರೆ. ನಿಮಗೆ ಅಲ್ಲಿ ಎಂಟ್ರೆನ್ಸಲ್ಲೇ ಬರಬೇಕಾದ್ರೆ ಅಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ, ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸು. ನಿಮಗೆ ಪರ್ ಫೋಟೋಗೆ ಅವರು 30 rupees ಚಾರ್ಜ್ ಮಾಡ್ತಾರೆ. ನಿಮಗೆ ಸಾಫ್ಟ್ ಕಾಪಿನೂ ಸಿಗುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ಏನು ಸಖತ್ತಾಗಿದೆಯಲ್ವಾ? ಇಲ್ಲಿ ಬರೀ ರೋಸಸ್ ಅಲ್ಲ, ಏನೇನೋ ಫ್ಲವರ್ಸ್ ಎಲ್ಲ ಇದೆ. ಸೊ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಕಪಲ್ಸ್ಗೂ ಅಷ್ಟೇ ಒಳ್ಳೆ ಫೋಟೋಶೂಟ್ ಕೂಡ ಮಾಡ್ಕೋಬೋದು. ನೋಡಿ, ಸೊ ನೋಡಿ ಏನು ಸಖತ್ತಾಗಿದೆ ಅಂತ. ನಾವಂತೂ ಒಳ್ಳೆ ಸೀಸನ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಸೊ ನೇಚರ್ ಲವರ್ಸ್ಗಂತೂ ಮಾಡಿ ಹೇಳಿದ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ, ಅದು ರೋಸ್ ಅಂತೂ ಅಲ್ಲ, ಯಾವ ಹೂ ಅಂತ ಗೊತ್ತಿಲ್ಲ. ಇಷ್ಟೊತ್ತು ರೋಸ್ ಗಾರ್ಡನ್ ಎಲ್ಲ ಸುತ್ತಿದ್ದಾಯಿತು, ಫೋಟೋಸು ತೊಗೊಂಡಿದ್ದಾಯಿತು. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಸೆಕೆನೂ ಇದೆ. ಅದಕ್ಕೆ ಕೂದಲು ಕಟ್ಕೊಬಿಟ್ಟಿದ್ದೀನಿ. ಬರೀ ಫೋಟೋಸ್ ತೊಗೋಬೇಕಾದ್ರೆ ಮಾತ್ರ ಬಿಚ್ಕೊಂಡು ಪೋಸ್ ಕೊಡೋದು ಅಷ್ಟೇ. ಸೊ ಈಗ ಎಕ್ಸಿಟ್ಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ಸಿಗೋಣ. ಹಾಯ್ ಗೈಸ್, ಸೊ ಇವತ್ತು ನಾವು ಇವತ್ತಿನ ಸೆಕೆಂಡ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಎಲಿಫೆಂಟ್ ಪಾರ್ಕ್ ಅಂತ ಇದೆ. ಸೊ ಇಲ್ಲಿ ನೋಡೋಂಥದ್ದೇನೂ ಇಲ್ಲ. ನೀವು ಎಲಿಫೆಂಟಲ್ಲಿ ರೈಡ್ ಮಾಡ್ತೀನಿ ಅಂದರೆ ಇಲ್ಲಿ ಬರ್ಬೋದು.
ಬಟ್ ಇಲ್ಲಿ ನಂಗೆ ಯಾಕೋ ತುಂಬ ಕಾಸ್ಟ್ಲಿ ಅನ್ನಿಸ್ತು. ಯಾಕೆಂದರೆ ಬರೀ 10 ಮಿನಿಟ್ಸ್ಗೆ ಅವ್ರು 700 ಚಾರ್ಜ್ ಮಾಡ್ತಾರಂತೆ. ಸೊ ಪರ್ ಪರ್ಸನ್ ಅದೂ. ಆ್ಯಂಡ್ ಅದೇ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಸೊ ನಿಮಗೆ ಎಲಿಫೆಂಟ್ ರೈಡ್ ಮಾಡಬೇಕು ಅನಿಸಿದ್ರೆ ಅವ್ರು ಒಂದು ರೌಂಡು ಕರ್ಕೊಂಡು ಹೋಗಿ ಬರ್ತಾರೆ. ಸೊ ನೀವು ರೈಡ್ ಮಾಡ್ಬೋದು 10 ಮಿನಿಟ್ಸ್ಗೆ. ಸೊ ಹಾಯ್, ನಾವಿವಾಗ ಟೀ ಪ್ಲಾಂಟೇಶನ್ಗೆ ಬಂದಿದ್ದೀವಿ. ಸೊ ನನಗೆ ಗೊತ್ತಿಲ್ಲ ಅಲ್ಲಿ ಒಳಗಡೆ ಅಲೋ ಮಾಡ್ತಾರೋ ಇಲ್ವೋ ವೀಡಿಯೋ ಮಾಡಿ ತೋರಿಸ್ಲಿಕ್ಕೆ, ಬಟ್ ಫೋಟೋಸ್ ಅಲೋ ಇದೆ ಅಂತ ಹೇಳಿದ್ದಾರೆ. ಸೊ ನಾನು ಫೋಟೋಸ್ನ ಕ್ಲಿಕ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ಪರ್ಸ್ನಲಿ ತುಂಬ ಅಂದರೆ ಒಂಥರ ಖುಷಿಯಾಗಿಬಿಡುತ್ತೆ. ಯಾಕೆಂದರೆ ಮುನ್ನಾರ್ಗೆ ಹೋಗಲಿ, ಊಟಿಗೆ ಹೋಗಲಿ ಆ್ಯಂಡ್ ಅಸ್ಸಾಮ್ಗೆ ಹೋಗಲಿ, ಟೀ ಈಸ್ ಮ್ಯಾಂಡಿಟರಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳ, ನನಗಿಲ್ಲಿ ಬಂದರೆ ಟೀ ಟೇಸ್ಟ್ ಮಾಡೋಕ್ಕೆ ಭಾರಿ ಇಷ್ಟ. ಯಾಕೆಂದರೆ ನಾವು ಮನೆಯಲ್ಲಿ ಯಾವುದೋ ಒಂದು ಫ್ಲೇವರ್ನ ಹಾಕ್ತೀವಿ, ಇಲ್ಲ ಮಸಾಲೆ ಟೀ ಇರ್ಬೋದು, ಇಲ್ಲ ಇಲಾಚಿದು ಇರ್ಬೋದು, ಬಟ್ ಇಲ್ಲಿ ವೆರೈಟೀಸ್ ಆಫ್ ಇರುತ್ತಲ್ಲ, ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ಆಮೇಲೆ ಟೀ ಕುಡಿಬೇಕಾದ್ರೂ ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ. ಆಮೇಲೆ ನೀವು ಪರ್ಚೇಸಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಸೊ ಅದನ್ನು ತೋರಿಸ್ತೀನಿ. ಸೊ ಫೈನಲಿ ಟೀ ಪ್ಲಾಂಟೇಶನ್ದು ಟ್ರಿಪ್ಪೆಲ್ಲ ಮುಗೀತು. ಬಟ್ ಅವರು ನಮಗೆ ವಿಡಿಯೋ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಒಳಗಡೆ, ಜಸ್ಟ್ ಫೋಟೋಸ್ ಅಂತೆ. ನಾನು ಅಪ್ಲೋಡ್ ಮಾಡ್ತೀನಿ, ಬಟ್ ಅದು ಯಾವ ಲೆವೆಲಿಗೆ ಕ್ಲಿಯರಾಗಿ ಬರುತ್ತೆ ಅಂತ ನಂಗೆ ಹೇಳಲಿಕ್ಕಾಗಲ್ಲ, ಬಿಕಾಸ್ ಅಲ್ಲಿ ತುಂಬ ಪಿಚ್ ಡಾರ್ಕ್ ಇತ್ತು. ಸೊ ಫೈನಲಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ ಟೀನ. ಆ್ಯಂಡ್ ಇಷ್ಟು ಟೀ ಪ್ಯಾಕೆಟ್ಸ್ ತೊಗೊಂಡು. ಸೊ ಇವಾಗ ಫೈನಲಿ ಟೀ ಟೇಸ್ಟ್ ಮಾಡೋ ಟೈಮ್ ಬಂತು. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ನಾನು ಬರೋದೇ ಇದಕ್ಕೆ ಆ್ಯಕ್ಚುಲಿ. ನಂಗೆ ಆ್ಯಕ್ಚುಲಿ ಟೀ ಅಂದರೆ ಇಷ್ಟ ಆಗಲ್ಲ, ಬಟ್ ಇಲ್ಲಿ ಬಂದರೆ ಒಂದು ಟೇಸ್ಟ್ ಮಾಡಬೇಕು ಅಂತ. ಸ್ಪೈಸಿ ಸ್ಪೈಸಿ ಟೀ. ಜಿಂಜರ್ ಟೀ ತಗೊಂಡೆ. ಫುಲ್ ತುಂಬಿ ಹಾಕ್ಬಿಟ್ಟಿದ್ದಾರೆ, ಬಟ್ ಚೆನ್ನಾಗಿರುತ್ತೆ. ಯಾರು ಟೀ ಲವರ್ಸ್ ಇರ್ತಾರೋ ಅವರಿಗೆಲ್ಲ ಹೇಳಿ ಮಾಡಿಸಿ ಟೀ ಅದು. ಹಾಯ್ ಗೈಸ್, ಇವತ್ತೇನಾಯ್ತು ಗೊತ್ತಾ, ಇವತ್ತು ಹೋಗ್ತಾ ಇದ್ವಿ ನಾವು ಟೀ ಪ್ಲಾಂಟೇಶನ್ದೆಲ್ಲ ಆಗಿಬಿಟ್ಟು ಕೊತ್ಮಾಡು ವ್ಯೂ ಪಾಯಿಂಟ್ ಅಂತ ಒಂದಿದೆ. ಸೊ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಲೈಕ್ ಆನ್ ದ ವೇಯಲ್ಲಿ ಸಿಕ್ಕಾಪಟ್ಟೆ ಜನ ಇಲ್ಲಿ ಕೂಗೋದು ಕಿರ್ಚೋದು ಎಲ್ಲ ಕೇಳಿಸ್ತಾ ಇತ್ತು. ಸೊ ನಾವಿದೇನಪ್ಪ ನೋಡೋಣ ಅಂತ ನಾವು ಕೆಳಗೆ ಬಂದ್ವಿ. ವ್ಯೂ ಅಂದರೆ ಅಬ್ಬಾ ನೀವು ನೋಡಬೇಕು ಬಂದು. ಸೊ ಇಲ್ಲಿ ಪೆಡ್ಲಿಂಗ್ ಬೋಟು ಸಹ ಇದೆ, ಬಟ್ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕೆಂದರೆ ನಾನು ಹೇಳಿರೋ ಥರ ನಾವು ಬೆಳೆದಿರೋದೆಲ್ಲ ಕರಾವಳಿ ಸೈಡೇ ಆಗಿರೋದ್ರಿಂದ ಸೊ ನಮಗೆ ಬೋಟ್ ಗೀಟ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ, ಆ ಕಡೆನೇ ಹೋಗ್ಬೋದು ಅಂತ. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ನೀವು ಬನ್ನಿ, ನೀವು ಎಂಜಾಯ್ ಮಾಡ್ಬೋದು. ವೆದರ್ ಕೂಡ ಆವಾಗ ಸಿಕ್ಕಾಪಟ್ಟೆ ಶೆಕೆ ಇತ್ತು, ಬಟ್ ಇವಾಗ ಅಷ್ಟು ಪ್ಲೇಸೆಂಟ್. ನೋಡಿ ಕಿರ್ಚೋದು ಕೇಳಿಸ್ತಿದ್ಯಾ, ಈಕೋ ಬರುತ್ತೆ, ಬಟ್ ನನ್ನ ವಾಯ್ಸು ಹೋಗ್ಬಿಟ್ಟಿದೆ. ಸೊ ನಂಗೆ ಅಷ್ಟು ಕಿರ್ಚೋಕ್ಕಾಗೋದು ಇಲ್ಲ. ಸೊ ನಾನೇನು ಹೇಳ್ತಿದ್ದೆ ಅಂದರೆ ಬನ್ನಿ, ನೀವು ಎಂಜಾಯ್ ಮಾಡಬಹುದು. ಸೊ ವೆದರ್ ಕೂಡ ಅಷ್ಟೇ ಪ್ಲೆಸೆಂಟ್ ಆಗಿದೆ. ಸೊ ಇನ್ನೊಂದು ಏನಂದರೆ ಇಲ್ಲಿ, ಸೊ ನೀವು ಮೌಂಟೇನ್ ಪರ್ಸನ್ಸ್ ಆಗಿದ್ರೂ ಬರಬಹುದು, ಎಂಜಾಯ್ ಮಾಡ್ಬೋದು. ಬಿಕಾಸ್ ನೋಡ್ಬೋದು ನೀವು ಎಲ್ಲಾನು ಗ್ರೀನ್ ಗ್ರೀನ್ ಗ್ರೀನ್. ಆ್ಯಂಡ್ ವಾಟರ್ ಬೇಬೀಸ್ ಇದ್ರೂ ಅವ್ರಿಗೂ ಇದೆ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಪೆಡ್ಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಯ್. ಸೊ ನಾವು ಇಕೋ ಪಾಯಿಂಟ್ ಮುಗಿಸ್ಕೊಂಡು ಇವಾಗ ಟಾಪ್ ಪಾಯಿಂಟ್ ಬಂದಿದ್ದೀವಿ. ಸೊ ಅಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 10 ಕಿಲೋಮೀಟರ್ಸ್. ಓಕೆ, ಅಪ್ರಾಕ್ಸಿಮೇಟ್ಲಿ ಒಂದು 10 ಕಿಲೋಮೀಟರ್ ಇದೆ. ಅಂಡ್ ಇನ್ನೊಂದು, ನಾನು ಒಂದು ಮೂವಿ ನೋಡಿದ ನೆನಪು, ಏನೋ ಭರಣಿ ನಕ್ಷತ್ರ ಮೇಷರಾಶಿ ಅವರು ಟಾಪ್ ಅಲ್ಲಿ ಬರ್ತಾರೆ ಅಂತ. ಬ್ರೋ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಟಾಪ್ ಅಲ್ಲಿ, ಓಕೆನಾ? ಖುಷಿನಾ? ಓಕೆ, ಇವಾಗ ಈ ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ. ಈ ಮಂಗಗಳು ಲಾಲಿಪಾಪ್ ತಿನ್ನಂಗ ಆಗೋಯ್ತಲ್ಲ. खत्म,
बाय बाय, टाटा, गुड बाय, गया।